ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೀತಾ ಮಂಜು ಗುಬ್ಬಿಗುಡು ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಹಾಗೆಯೇ ಬಂದಿದ್ದು ಎಸ್ಟರ್ಡೇ ಲಾಗು ಅಂತ ಅಂದರೆ ಶಿವರಾತ್ರಿ ಹಬ್ಬದ ದಿನದ್ದು ಲಾಗು. ನಾನು ಮುಂಚೆನೇ ಹೇಳ್ದಂಗೆ ಇವತ್ತು ಹಬ್ಬದ ಜೊತೆ ನನ್ನ ದೊಡ್ಡ ಮಗಂದು ಬರ್ಡೇ ಕೂಡ ಇದ್ದಿದ್ದರಿಂದ ಎರಡನ್ನೂ ಒಟ್ಟಿಗೆ ಇದು ಮಾಡಿದ್ವಿ, ಸೆಲೆಬ್ರೇಷನ್ ಮಾಡಿದ್ವಿ ಅಂತೇಳಿದ್ರೆ. ಈ ಸರಿ ಮಗನ ಬರ್ಡೇನ ತುಂಬ ಸಿಂಪಲ್ಲಾಗೇ ಮಾಡಿದ್ವಿ. ಏನಕ್ಕಂದರೆ ಹಬ್ಬದ ದಿನ ಇದ್ದಿದ್ದರಿಂದನೂ ಹಾಗೇ ಮನೆಯವರು ಬಂದು ಡ್ಯೂಟಿಗೆ ಲೀವ್ ಕೂಡ ಇರಲಿಲ್ಲ. ಅಂದರೆ ಅವರು ಫಸ್ಟು ಹಬ್ಬಕ್ಕೆ ರಜೆ ಸಿಗ್ಬೋದು ಅಂತ ಹೇಳಿದರು. ಹಾಗಾಗಿ ಈವ್ನಿಂಗ್ ಬಂದು ಸೆಲೆಬ್ರೇಷನ್ ಮಾಡ್ಕೊಳ್ಳೋಣ ಅಂದ್ಕೊಂಡ್ವಿ. ಬಟ್ ಅವ್ರಿಗೂ ಲಾಸ್ಟ್ ಮೂಮೆಂಟಲ್ಲಿ ರಜೆ ಇಲ್ಲ ಅಂತ ಹೇಳಿದ್ರು. ಹಾಗಾಗಿ ಅವರು ಡ್ಯೂಟಿಗೆ ಹೊರಡೋ ಅಷ್ಟರಲ್ಲಿ, ಅದರಲ್ಲೂ ಸೆಕೆಂಡ್ ಶಿಫ್ಟ್ ಕೇಕೆಲ್ಲ ಕಟ್ ಮಾಡಿಸಿ ಮಾಡಿದ್ವಿ. ಇದು ಮಾರ್ನಿಂಗು ನನ್ನ ಮಗ ಬಂದು ಎದ್ದಾಗ ಬರ್ಡೇಗೆ ಲೇಟಾಗಿ ಎದ್ದ, 8 ಏನೋ ಆಗಿತ್ತು. ನಾನು ಸಿಂಪಲ್ಲಾಗಿ ವೆಜಿಟೇಬಲ್ಲು ಮೆಂತ್ಯ ಸೊಪ್ಪೆಲ್ಲ ಯೂಸ್ ಮಾಡಿಕೊಂಡು ಮೆಂತ್ಯ ಪಲಾವ್ನ ಮಾಡಿಬಿಟ್ಟು ಸ್ವೀಟ್ಗೆ ಅಂತ ಹೇಳಿ ಸ್ವಲ್ಪ ಶಾವಿಗೆ ಪಾಯಸನ ಬಂದು ಮಾಡಿಕೊಂಡೆ. ಹಾಗೆಯೇ ಮಕ್ಕಳಿಗೆಲ್ಲ ಸ್ನಾನ ಎಲ್ಲ ಮಾಡಿಸಿ ರೆಡಿ ಮಾಡಿಬಿಟ್ಟು ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಮನೆಯವ್ರದ್ದು ಎಲ್ಲ ಫ್ರೆಶ್ ಅಪ್ ಆಗಿದ್ದರು. ಅವ್ರು ಬಂದು ಪೂಜೆಗೆಲ್ಲನೂ ರೆಡಿ ಮಾಡ್ಕೊಳ್ತಾಯಿದ್ರು. ಅವರು ದೇವ್ರ ಮನೆ ಎಲ್ಲ ನೀಟಾಗಿ ಜೋಡಿಸಿ ರೆಡಿ ಮಾಡೋ ಅಷ್ಟರಲ್ಲಿ ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದು ರೆಡಿ ಮಾಡಿಬಿಟ್ಟು ಅಷ್ಟರಲ್ಲಿ ಫುಲ್ಲು ದೇವ್ರ ಮನೆಯದೆಲ್ಲ ಕೆಲಸನೂ ಮುಗಿಸ್ಕೊಟ್ಟಿದ್ರು. ಹಾಗಾಗಿ ನನಗೆ ಒಂದು ಸ್ವಲ್ಪ ಈಸಿ ಅನಿಸಿತು. ಮಾರ್ನಿಂಗ್ ಬಂದು ನಾನು ಮನೆಯೆಲ್ಲ ಒರೆಸಿ ಹೊರಗಡೆ ರಂಗೋಲಿ ಎಲ್ಲ ಹಾಕ್ಬಿಟ್ಟು ಬಂದು ಇನ್ನು ಟಿಫನ್ ಒಂದು ರೆಡಿ ಮಾಡಿ ಇಟ್ಬಿಡೋಣ ಅಂಥೇಳಿ ಟಿಫನ್ ಕೆಲಸನ ಶುರು ಮಾಡಿಕೊಂಡೆ. ಅಷ್ಟರಲ್ಲಿ ಇವರು ಬಂದು ಸ್ನಾನ ಎಲ್ಲ ಮುಗಿಸಿ ದೇವ್ರ ಮನೆಯದೆಲ್ಲ ನೀಟಾಗೆಲ್ಲನೂ ಅಂದರೆ ಒನ್ ಡೇ ಮುಂಚೆನೇ ನಾನು ಎಲ್ಲನೂ ಕ್ಲೀನ್ ಮಾಡಿ ಇಟ್ಟಿದ್ದೆ. ಹಾಗಾಗಿ ಎಲ್ಲನೂ ಬಂದು ಜೋಡಿಸಿ ಎಲ್ಲ ರೆಡಿ ಮಾಡಿ ಇಟ್ಕೊಟ್ರು. ಅಷ್ಟರಲ್ಲಿ ನಾನು ಫ್ರೆಶ್ ಅಪ್ ಆಗಿ ಬಂದು ಪೂಜೆಗೆಲ್ಲ ರೆಡಿ ಮಾಡಿದ್ರಲ್ಲ, ನಾನು ದೀಪ ಎಲ್ಲ ಹಚ್ಕೊಳ್ಳೋಣ ಅಂತ ಪೂಜೆ ಮಾಡ್ತಿದ್ದೆ. ಮಕ್ಕಳು ಬಂದು ರೆಡಿಯಾಗಿ ಅವರೂ ಕೂಡ ಅಲ್ಲೇ ಆಟ ಆಡ್ಕೊಳ್ತಾಯಿದ್ರು. ಹಾಗಾಗಿ ಪೂಜೆ ಎಲ್ಲ ಸ್ವಲ್ಪ ದೇವಸ್ಥಾನಕ್ಕೂ ಹೋಗಿ ಬರಬೇಕಾಗಿತ್ತು. ಹಾಗಾಗಿ ಬೇಗನೆ ಪೂಜೆ ಕೆಲಸ ಎಲ್ಲ ಮುಗಿಸ್ಕೊಂಡ್ವಿ. ಇನ್ನು ಟಿಫನ್ ಕೂಡ ರೆಡಿ ಇದ್ದಿದ್ದರಿಂದ ಇನ್ನು ಪೂಜೆ ಎಲ್ಲ 9 ಅಷ್ಟರಲ್ಲೆಲ್ಲ ಪೂಜೆ ಕೆಲಸನ ಮುಗಿಸಿದ್ವಿ. ಮಾರ್ನಿಂಗ್ ಬಂದು ಬೇಗನೆ ಎಲ್ಲ ಮನೆಯವ್ರು ಸ್ವಲ್ಪ ಮನೆ ಕೆಲಸದಲ್ಲಿ ಹೊರ್ಗಡೆ ಎಲ್ಲ ಸ್ವಲ್ಪ ಕಸ ಉಟ್ಕೊಟ್ಟು ನೀರೆಲ್ಲ ಹಾಕ್ಕೊಟ್ಟು ಎಲ್ಲ ಎಲ್ಪ್ ಮಾಡಿಕೊಟ್ಟಿದ್ರು. ಹಾಗೆ ನಾನು ಜಸ್ಟ್ ಹೋಗಿ ರಂಗೋಲಿ ಎಲ್ಲನ ಹಾಕ್ಬಿಟ್ಟು ಬಂದು ಇನ್ನು ಮನೆಯದೆಲ್ಲನೂ ಒರೆಸ್ಕೊಂಡು ಮಾಡಿದ್ರಿಂದ, ಪೂಜೆ ಕೆಲಸಕ್ಕೂ ಎಲ್ಪ್ ಮಾಡಿದ್ರಿಂದ ಬೇಗನೆ ಕೆಲಸಗಳಾಯಿತು. ಇಲ್ಲಾಂದರೆ ಟಿಫನ್ ಕೆಲಸ ಎಲ್ಲ ಮುಗಿಸಿ ನಾನು ಮನೆಯೆಲ್ಲ ಕೆಲಸ ಶುರು ಮಾಡಿ ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ತುಂಬಾ ಲೇಟ್ ಆಗಿಬಿಡೋದು. ಹಾಗಾಗಿ ಅವರು ಫುಲ್ಲ ಒಂದು ಅರ್ಧ ಜಾಸ್ತಿ ಕೆಲಸಕ್ಕೆ ಹೆಲ್ಪ್ ಮಾಡಿಕೊಟ್ಟಿದ್ರಿಂದ ಪೂಜೆ ಕೆಲಸನೂ ಬೇಗನೆ ಮಾರ್ನಿಂಗ್ ಟೈಮ್ ಬೇಗನೆ ಮುಗಿಸ್ಕೊಂಡ್ವಿ. ಹಾಗೆಯೇ ಸ್ವಲ್ಪ ದೇವಸ್ಥಾನಕ್ಕೂ ಹೋಗಿ ಬರಬೇಕಾಗಿತ್ತು. ಹಾಗಾಗಿ ಮನೆಯದು ಫಸ್ಟು ಪೂಜೆ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಹೊರಡೋಣ ಅಂಥೇಳಿ ಒಬ್ಬೊಬ್ಬರಾಗೆ ಇಲ್ಲಿ ಮಕ್ಕಳು ಹತ್ರ ಎಲ್ಲ ಪೂಜೆಯನ್ನು ಮಾಡಿಸಿ ಫಸ್ಟು ನಾನು ಬಂದು ದೀಪ ಹಚ್ಬಿಟ್ಟು ಆಮೇಲೆ ನೆಕ್ಸ್ಟು ಮಕ್ಕಳ ಹತ್ರ ಪೂಜೆ ಮಾಡಿಸಿ ಆಮೇಲೆ ಮನೆಯವರೆಲ್ಲ ಪೂಜೆ ಮಾಡಿದ್ರು. ಒಟ್ಟನೆ ಬೇಗನೆ ಪೂಜೆ ಕೆಲಸ ಬೇಗ ಈ ರೀತಿ ಎಲ್ಪ್ ಮಾಡೋರಿದ್ದರೆ ಪೂಜೆ ಕೆಲಸಗಳು ಎಲ್ಲ ಬೇಗನೆ ಆಗೋಗುತ್ತೆ. ಇಲ್ಲ ಒಬ್ಬರೇ ಎಲ್ಲ ಮಾಡ್ಕೊಳ್ಳೋದು ಅಂತ ಅಂದರೆ ರಿಸ್ಕ್ ಅನಿಸ್ಬಿಡುತ್ತೆ. ಹಾಗಾಗಿ ನಾನು ಬಂದು ಒಂದು ಚಿಕ್ಕದೊಂದು ಲಿಂಗ ಇಟ್ಕೊಂಡಿದ್ದೀವಿ. ಅದಕ್ಕೆ ಬಂದು ಈ ರೀತಿ ಹಾಲುದ ಅಭಿಷೇಕ ಮಾಡಿ ಪೂಜೆನ ಮಾಡ್ಕೊಂಡ್ವಿ. ಲಾಸ್ಟ್ರಲ್ಲಿ ಮನೆಯವ್ರು ಬಂದು ಎಲ್ಲ ಮಕ್ಕಳಿಗೆಲ್ಲ ಮಂಗಳಾರತಿ ಎಲ್ಲ ಕೊಟ್ಟು ಅಷ್ಟರಲ್ಲಿ ಕೂಡ ಮನೆ ಹತ್ರ ಬಂತು. ಈ ಹಸು ಬಂದು ನಮ್ಮ ಮನೆಗೆ ರೆಗ್ಯುಲರ್ ಆಗಿ ಬರ್ತಿರುತ್ತೆ. ಮಕ್ಕಳು ಅವಾಗವಾಗ ಬಾಳೆಹಣ್ಣು ಇದೆಲ್ಲ ಕೊಡ್ತಿರ್ತಾರೆ. ಹಾಗಾಗಿ ನಮ್ಮ ಮನೆ ಹತ್ರ ಯಾವಾಗಲೂ ಬರ್ತಿರುತ್ತೆ. ಅದು ಕರೆಕ್ಟಾಗಿ ಪೂಜೆ ಮುಗಿದ ತಕ್ಷಣ ಅದು ಕರೆಕ್ಟಾಗಿ ಬಂತು. ಅಷ್ಟರಲ್ಲಿ ಮನೆಯವ್ರು ಬಂದು ಸ್ವಲ್ಪ ಅಕ್ಕಿ ಅದಕ್ಕೆ ಬೆಲ್ಲನ ಮಿಕ್ಸ್ ಮಾಡಿಕೊಂಡು ತಿನ್ನಿಸ್ಬಿಟ್ಟು ಹಾಗೆ ಒಂದು ಬಾಳೆಹಣ್ಣು ಕೊಟ್ಟು ತಿನ್ನಿಸ್ಬಿಟ್ಟು ಎಲ್ಲರೂ ಹಾಗೇ ನಮಸ್ಕಾರ ಮಾಡಿಕೊಂಡು ಬಂದ್ವಿ. ಮಗ ಬಂದು ಬರ್ಡೇ ಇತ್ತಲ್ಲ ಎಲ್ಲ ಬಂದು ಆಶೀರ್ವಾದ ಕೂಡ ತಗೊಳ್ತಿದ್ದ.
ಅವ್ನು ನೋಡ್ಕೊಂಡು ಚಿಕ್ಕವನು ಬಂದು ಮಾಡ್ತಿದ್ದ. ದೊಡ್ಡ ಮಕ್ಳು ಏನು ಮಾಡ್ತಾರೆ ಅದನ್ನು ಚಿಕ್ಕ ಮಕ್ಕಳು ಫಾಲೋ ಮಾಡ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಹಾಗೆಯೇ ಟಿಫನ್ಗೆ ನಾನು ಪಲಾವ್ ಇದೆಲ್ಲ ರೆಡಿ ಮಾಡಿನ ಟಿಫನ್ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಬಂದ್ವಿ. ಅಲ್ಲೂ ಬಂದು ಪೂಜೆ ಎಲ್ಲ ಅವಾಗವಾಗ ರೆಡಿ ಮಾಡ್ಕೊಳ್ತಾ ಇದ್ದರು. ಹಾಗಾಗಿ ಅಲ್ಲೂ ಸ್ವಲ್ಪ ಇದೆಲ್ಲ ಮುಗಿಸ್ಕೊಂಡು ಅರ್ಚನೆ, ಮಗನ ಹೆಸ್ರಲ್ಲಿ ಅರ್ಚನೆ ಮಾಡಿಸ್ಕೊಂಡು ನೆಕ್ಸ್ಟು ಬೇಕ್ರಿಗೆ ಹೋಗಿ ಅಲ್ಲಿ ಕೇಕ್ನ ತೊಗೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದು ನಾನು ಹಾಗೇ ಬೆಳಗ್ಗೆ ಟಿಫನ್ ಕೆಲಸ ಎಲ್ಲ ಮುಗಿಸಿ ಹಂಗೆ ಪಾತ್ರೆ ಎಲ್ಲ ಇಟ್ಬಿಟ್ಟು ಹೋಗಿದ್ದೆ. ಎಲ್ಲ ಕೆಲಸ ಮುಗಿಸ್ಕೊಂಡು ಈ ಕಡಲೆಕಾಳನ್ನ ಬಂದು ನೈಟೇ ನೆನೆ ಹಾಕಿದೆ. ಅದನ್ನು ಬಂದು ಈ ರೀತಿ ಕುಕ್ಕರಲ್ಲಿ ಕೂಗಿಸ್ಕೊಂಡು ಈ ರೀತಿ ಜಸ್ಟ್ ಒಗ್ಗರಣೆಗೆ ಕೊಟ್ಕೊಂಡೆ. ಲಾಸ್ಟಲ್ಲಿ ಕಾಯಿ ತುರಿನ ಹಾಕ್ಕೊಂಡು ಅದು ರೆಡಿ ಆದಮೇಲೆ ಇನ್ನು ಮನೆಯವ್ರು ಬಂದು ಸೆಕೆಂಡ್ ಶಿಫ್ಟ್ ಹೋಗ್ಬೇಕಲ್ಲ, ಹಾಗಾಗಿ ಮಧ್ಯಾಹ್ನಕ್ಕೆ ನಾನು ಮಾರ್ನಿಂಗ್ ಬಂದು ಪಲಾವ್ ಮಾಡಿಕೊಂಡು ಈ ಮಧ್ಯಾಹ್ನಕ್ಕೆ ಬಂದು ಉಪ್ಪಿಟ್ಟು ಇದೆಲ್ಲನೂ ಮಧ್ಯಾಹ್ನ ಊಟಕ್ಕೆ ಅಂತ ಮಾಡಿಕೊಂಡೆ. ಹಾಗೆಯೇ ಸ್ವಲ್ಪ ಹೆಸ್ರು ಬೇಳೆ ಕ್ಯಾರೆಟದ್ದು ಕೋಸಂಬರಿ ಮಾಡಿಕೊಂಡು ಲಾಸ್ಟಲ್ಲಿ ಈ ರೀತಿಯಾಗಿ ಸಿಂಪಲ್ಲಾಗಿ ಉಪ್ಪಿಟ್ಟು ಮತ್ತು ತಂಬಿಟ್ಟು ನೈಟೇ ಮಾಡಿಟ್ಟಿದ್ದೆ. ಮತ್ತು ಕಡಲೆಕಾಳು ಉಸ್ಲಿ ಮತ್ತು ಹೆಸ್ರು ಬೇಳೆದು ಮಾಡ್ಕೊಂಡಿದ್ದೆ. ಇನ್ನು ಮನೆಯವರು ಬಂದು ಡ್ಯೂಟಿಗೆ ಹೊರಡ್ತಾರಲ್ಲ ಅಂಥೇಳಿ ಈ ರೀತಿ ಕೇಕ್ನ ಕೂಡ ಸಿಂಪಲ್ಲಾಗಿ ಮಧ್ಯಾಹ್ನನೇ ಕಟ್ ಮಾಡಿಸ್ಬಿಟ್ವಿ. ಇನ್ನು ಹಬ್ಬದ ದಿನ ಆಗಿರೋದ್ರಿಂದ ಮಕ್ಕಳುಗಳೆಲ್ಲ ಅಲ್ಲಿ ಇಲ್ಲಿ ದೇವಸ್ಥಾನಕ್ಕೆ ಹೊರಗಡೆ ಹೋಗಿದ್ರು, ಯಾರೂ ಇರಲಿಲ್ಲ. ಹಾಗಾಗಿ ಯಾರನ್ನೂ ಕೂಗಕ್ಕೆ ಹೋಗಲಿಲ್ಲ. ನಾವೇ ಮನೆಯವರು ಬೇರೆ ಟೈಮ್ ಆಗಿಬಿಟ್ಟಿತ್ತು, ಡ್ಯೂಟಿಗೆ ಹೊರಡಬೇಕಾಗಿತ್ತು. ಅದಕ್ಕೋಸ್ಕರ ನಾವೇ ಸಿಂಪಲ್ಲಾಗಿ ಈ ಸರಿ ಬರ್ಡೇ ತುಂಬಾ ಸಿಂಪಲ್ಲಾಗೆ ಮಾಡಿದ್ವಿ ಅಂತ ಹೇಳ್ಬೋದು. ಜಸ್ಟ್ ಹಾಗೇ ಒಂದು 1/2 ಕಿಲೋನ ತಂದುಬಿಟ್ಟು ಕೇಕ್ನ ಮಗನ ಹತ್ರ ಕಟ್ ಮಾಡಿಸಿದ್ವಿ. ನೆಕ್ಸ್ಟ್ ಅವ್ರ ಮನೆಯವ್ರು ಬಂದು ಡ್ಯೂಟಿಗೆ ಅಂತ ಹೊರಟ್ರು. ಇವತ್ತಿನ ಹಬ್ಬದ ದಿನದ್ದು ಲಾಗ್ ಬಂದು ಈ ರೀತಿಯಾಗಿತ್ತು ಫ್ರೆಂಡ್ಸ್. ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.